ಹಲೋ ಮಾಡು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನೀನು ಹೇಳು. ಕೈ ಕೈ ಮಾಡಿಂಗೆ. ಹ್ಯಾಪಿ ನ್ಯೂ ಇಯರ್. ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷ ಸುಖ, ಶಾಂತಿ, ನೆಮ್ಮದಿ, ಆಯುಷು, ಆರೋಗ್ಯ, ಯಶಸ್ಸು ಎಲ್ಲವನ್ನು ಕರುಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಗಸ್ತ್ಯ ಕ್ಯಾಮ್ರಾಗ ಹಾಯ್ ಹೇಳ್ತಿದ್ದಾನೆ. ನಾನು ಕ್ಯಾಮ್ರಾ ಓಪನ್ ಮಾಡಿದರೆ ಅವನು ಏನು ಕೂಡ ಮಾಡಲ್ಲ. ಯಾಕೋ ಇವತ್ತು ಹಾಯ್ ಹೇಳ್ತಿದ್ದಾನೆ ಎಲ್ಲರಿಗೂ. ನೀವು ಒಂದು ಹಾಯ್ ಹೇಳ್ಬಿಡಿ. ನಾನು ಹೊಸ ವರ್ಷ ಆಗಿರೋದ್ರಿಂದ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ. ನಾನು ಪೂಜೆ ಮಾಡುವಷ್ಟರಲ್ಲಿ ಹೂ ತಗೊಂಡು ಎಲ್ಲ ಚಲಾಡ್ಬಿಟ್ಟಿದ್ದಾನೆ. ನನಗೂ ಒಂದು ಕೆಲಸ ಆಗ್ಬೇಕಂದ್ರೆ ಅವನಿಗೆ ಈ ಥರ ಒಂದು ಕೆಲಸ ಮಾಡೋಕ್ಕೆ ಬಿಡಲೇಬೇಕು. ನಮ್ಮ ಯಜಮಾನ್ರಿಗೆ ಇವತ್ತು ರಜೆ ಆಗಿರೋದ್ರಿಂದ ಯಾವುದಾದ್ರೂ ಟೆಂಪಲ್ಗೆ ಹೋಗಿ ಬರೋಣ ಅಂತ ರೆಡಿಯಾಗಿ ಹೋಗ್ತಿದ್ದೀವಿ. ನೋಡಿ, ನಮ್ಮ ಬಾಸು ರೆಡಿಯಾಗಿ ಕಾರ್ ಏರ್ಬಿಟ್ಟಿದ್ದಾರೆ ಆಲ್ರೆಡಿ ಡ್ರೈವ್ ಮಾಡೋಕ್ಕೆ. ಈ ಹುಡುಗರಿಗೆ ಹುಟ್ಟಿದಾಗಿಂದಾನೇ ಕಾರು ಬೈಕು ಎಲ್ಲ ಕ್ರೇಜ್ ಇರುತ್ತೇನೋ. ಅಗಸ್ತ್ಯಾಗಂತೂ ಕಾರ್ ಅಂದರೆ ತುಂಬ ಇಷ್ಟ. ಎಲ್ಲಾದ್ರೂ ಹೋಗ್ಬೇಕಿದ್ರೆ ಕಾರಲ್ಲೇ ಹೋಗೋಣ ಅಂತ ಇರ್ತಾನೆ. ಸೊ ಇವತ್ತು ಟ್ರಾಫಿಕ್ ಇರಲ್ಲ ಅಂತ ಅನ್ಕೊಂಡು ಕಾರಲ್ಲೇ ಹೋಗ್ತಿದ್ದೀವಿ. ಬಾ, ಹಿಂದೆ ಬೇಡಪ್ಪ, ಇಲ್ಲೇ ಕೂತ್ಕೋ. ಇಲ್ಲಿ ಹಿಂದೆ ಬೇಡ. ಕೂತ್ಕೋ. ಗುಡ್ ಬಾಯ್. ಇದು ಹ್ಯಾಂಡ್ ರೆಸ್ಟೇ ಅವನಿಗೆ ಸೀಟಾಗಿ ಹೋಗ್ಬಿಟ್ಟಿದೆ. ಮುಂದೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅವನು ಇಲ್ಲೇ ಕೂರೋದು ಇವಾಗ. ಇಷ್ಟೆಲ್ಲ ರೆಡಿಯಾಗಿ ಸಾರಿ ಹಾಕ್ಕೊಂಡು ಮಲ್ಲಿಗೆ ಹೂ ಇಲ್ಲ ಅಂದರೆ ಹೇಗೆ? ಸೊ ನಾನು ಮಲ್ಲಿಗೆ ಹೂ ತಗೊಳ್ಳೋಣ ಅಂತ ಹೋದೆ. ಹೊಸ ವರ್ಷ ಆಗಿರೋದ್ರಿಂದ ಎಲ್ಲ ಹೂಗಳು ಕಾಸ್ಟ್ಲಿನೇ ಇವಾಗ. ಎಲ್ಲರೂ ತಗೊಂತಾರೆ ಅಂತ 100 ರೂಪಾಯಿಗೆ ಒಂದು ಮೊಳ ಹೇಳಿದ್ರು. ಪರವಾಗಿಲ್ಲ ಅಂತ ತಗೊಂಡೆ. ಇಬ್ರು ಬಾಯ್ಸು ಹೂ ಕರೆಕ್ಟಾಗಿ ಹಾಕೊಂಡಿದ್ದೀನಿ ಅಂತ ಅಪ್ರೂವ್ ಮಾಡಿದ್ರು. ಸೊ ಟೆಂಪಲ್ಗೆ ಹೊರಟ್ವಿ. ನಾವು ಹೊರಟಿರೋದು ಇಜಿಪುರದಲ್ಲಿರೋ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ರೀಸೆಂಟಾಗಿ 108 ಅಡಿ ಏಕಶಿಲೆಯಲ್ಲಿ ಕೆತ್ತಿರೋ ವಿಷ್ಣು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನಾವು ನೋಡೋಣ ಅಂತ ಫಸ್ಟ್ ಟೈಮ್ ಹೋಗ್ತಿದ್ದೀವಿ. ನಾವು ದೇವಸ್ಥಾನ ರೀಚ್ ಆಗೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಆ್ಯಂಡ್ ಇಲ್ಲಿ ಕ್ಯೂ ದೇವಸ್ಥಾನ ಬಿಟ್ಟು ರೋಡ್ಗೆ ಬಂದುಬಿಟ್ಟಿತ್ತು. ನಾವು 1 ಅವರ್ ಕ್ಯೂವಲ್ಲಿ ನಿಂತ ಮೇಲೆ ವಿಷ್ಣು ಪ್ರತಿಮೆ ದರ್ಶನ ಆಗಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಸ್ಟ್ಯಾಚು ಎಕ್ಸ್ಟ್ರಾಡಿನರಿಲಿ ಕ್ರಾಫ್ಟೆಡ್ ಅಂತ ಹೇಳ್ಬೋದು. ಇದನ್ನು ಮಹಾವಿಷ್ಣು ವಿಶ್ವರೂಪ ಸ್ಟ್ಯಾಚು ಅಂತಾರೆ. ಇಲ್ಲಿ ತುಂಬ ಕ್ಯೂ ಇರೋದ್ರಿಂದ ನಾವು ಪೂರ್ತಿ ಮೇಲೆಲ್ಲ ಹೋಗಿ ದರ್ಶನ ಮಾಡಲಿಲ್ಲ. ಅಗಸ್ತ್ಯಗೆ ಆಲ್ರೆಡಿ ನಿದ್ದೆ ಟೈಮ್ ಆಗಿತ್ತು. ಸೊ ನಾವು ಅಲ್ಲಿಂದ ಬೇಗ ಬಂದ್ವಿ. ನೆಕ್ಸ್ಟು ಕಿರಣ್ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಇತ್ತು. ಅದಕ್ಕೆ ಓಯಾಸಿಸ್ ಸೆಂಟ್ರಲ್ಲಿರೋ ಲೈಫ್ ಸ್ಟೈಲಿಗೆ ಬಂದ್ವಿ. ಈ ಥರ ಜಾಗದಲ್ಲಿ ಅಗಸ್ತ್ಯನೇ ಹಿಡಿಯೋದೇ ಒಂದು ದೊಡ್ಡ ಕಷ್ಟ. ನೀಟಾಗಿ ಇಟ್ಟಿರೋ ಬಟ್ಟೆಗಳನ್ನೆಲ್ಲ ಎಳೆದ್ಬಿಡ್ತಾನೆ ಇವನು. ನಿದ್ದೆಯಲ್ಲಿರೋದ್ರಿಂದ ಹೆಂಗೋ ಮ್ಯಾನೇಜಬಲ್ ಇದ್ದ ಇವತ್ತು. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ಅಗಸ್ತ್ಯ ಕಾರಲ್ಲೇ ಮಲಗಿಬಿಟ್ಟಿದ್ದ. ಸೊ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿಕೊಂಡು ಈವ್ನಿಂಗು ಡಿಮಾರ್ಟ್ ಕಡೆ ಬಂದ್ವಿ. ನನಗೂ ಸ್ವಲ್ಪ ಮನೆಗೆ ಸಾಮಾನೆಲ್ಲ ತೊಗೊಳೋದಿತ್ತು. ಅದಕ್ಕೆ ಕಿರಣ್ ಅವ್ರಿಗೆ ರಜೆ ಇರೋದ್ರಿಂದ ನಾವು ಎಲ್ಲ ಕೆಲಸಗಳನ್ನ ಆವತ್ತೇ ಮುಗಿಸ್ಕೊಂಡ್ಬಿಡ್ತೀವಿ. ಇಲ್ಲ ಅಂದರೆ ಸಂಡೇ ಬರೋವರೆಗೂ ಕಾಯಬೇಕಾಗುತ್ತೆ. ಡಿಮಾರ್ಟ್ಗೆ 1-2 ಸಾಮಾನು ತೊಗೊಳಕ್ಕೆ ಹೋಗಿರ್ತೀವಿ. 100 ಸಾಮಾನು ತೊಗೊಂಡು ವಾಪಸ್ ಬರ್ತೀವಿ ಎವ್ರಿ ಸಿಂಗಲ್ ಟೈಮ್. ಯಾವತ್ತೂ ಇಲ್ದಿರೋನು ಇವತ್ತು ಅಗಸ್ತ್ಯ ಯಾಕೋ ಪಾಪ್ಕಾರ್ನ್ ಬೇಕು ಅಂದ. ಸೊ ಅವನಿಗೊಂದು ಚಿಕ್ಕ ಪಾಪ್ಕಾರ್ನ್ ಕೊಡಿಸಿದೆ. ಆ್ಯಸ್ ಯೂಶ್ವಲ್ ನನಗೆ ಡಿಮಾರ್ಟ್ ಮುಂದೆ ಹಾಕೋ ಪಾನಿಪುರಿ ತುಂಬ ಇಷ್ಟ. ನಾನು ಡಿಮಾರ್ಟ್ಗೆ ಹೋದರೆ 1-2 ಪ್ಲೇಟ್ ತಿನ್ನಲೇಬೇಕು ಕಂಪಲ್ಸರಿ. ಮನೇಲಿ ಅಡುಗೆ ಮಾಡಿಟ್ಟಿರೋದ್ರಿಂದ ಒಂದೇ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಇವನು ಅಗಸ್ತ್ಯ ಪಿಜ್ಜಾ ತಿನ್ನದೇ ಇರೋನು ಇಷ್ಟು ಎಕ್ಸೈಟ್ ಆಗ್ತಿದ್ದಾನೆ ಒಂದು ಪಿಜ್ಜಾ ತಿನ್ನೋಕ್ಕೆ. ಏನದು ಅಲ್ಲೇ ನಡಿ. ಅಗಸ್ತ್ಯ ಇವಾಗ ಲಿಫ್ಟಲ್ಲಿ ಬರೋ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಾನೆ. ಹೇಗೆ ಮ್ಯೂಸಿಕ್ ಬರುತ್ತೆ ಅಂತ ಹೇಳ್ತಾನೆ. ನೋಡ್ತಾ ನೋಡ್ತಾ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ ಅನಿಸುತ್ತೆ. ಅಗಸ್ತ್ಯ ನಮ್ಮ ಕಾರು ಎಷ್ಟೋ ಕಾರ್ಗಳ ಮಧ್ಯೆ ಪಾರ್ಕ್ ಮಾಡಿದ್ರು ಕೂಡ ನಮ್ದು ಯಾವುದು ಅಂತ ಈಸಿಲಿ ಕಂಡುಹಿಡಿತಾನೆ. ಅವನಿಗೆ ನಂಬರ್ಸು ಆಲ್ಫಾಬೆಟ್ಸು ಅದು ಇನ್ನೂ ಗೊತ್ತಿಲ್ಲ. ಅದು ಹೇಗೆ ಕಂಡುಹಿಡಿತಾನೋ ಅವನಿಗೆ ಗೊತ್ತು. ಇದಾಗಿರುತ್ತೆ ನಮ್ಮದು ಹೊಸ ವರ್ಷದ ಮೊದಲನೆಯ ದಿನ ಆ್ಯಂಡ್ ನ್ಯೂ ಇಯರ್ದು ಫಸ್ಟ್ ವಿಲಾಗ್.
ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಅಗೇನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.